ಚೆಕ್ ಪ್ರಕರಣಗಳಲ್ಲಿ ಚೆಕ್ಕನ್ನು ನೀಡಿದಂಥವರು ನಿಧನರಾದರೆ ಮುಂದೆ ಏನು ಮಾಡಬೇಕು ಅನ್ನುವ ವಿಷಯವನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಚೆಕ್ ಪ್ರಕರಣ ಅಂತಂದರೆ ಯಾರು ಹಣವನ್ನು ನೀಡಬೇಕಾಗಿತ್ತು ಅದಕ್ಕೆ ಚೆಕ್ಕನ್ನು ನೀಡಿರ್ತಾರೆ, ಅದನ್ನು ಬೌನ್ಸ್ ಆದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡಲಾಗುತ್ತೆ. ಅನಂತರ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ. ಅಂದರೆ ಹಣ ಇದೆ ಅಂತೇಳಿ ಕೊಟ್ಟಿದ್ದರು, ಅದು ಬೌನ್ಸ್ ಆಗಿದೆ, ಮೋಸ ಮಾಡಿದ್ದಾರೆ ಅನ್ನುವ ಒಂದು ಆಧಾರದ ಮೇಲೆ ಆ ಚೆಕ್ಕನ್ನು ಪ್ರೊಡ್ಯೂಸ್ ಮಾಡಿ ಕೇಸನ್ನು ಫೈಲ್ ಮಾಡಲಿಕ್ಕಾಗುತ್ತೆ. ಆದರೆ ಚೆಕ್ ಕೇಸ್ ನಡೀತಾ ಇರಬೇಕಾದ್ರೆ ಚೆಕ್ಕನ್ನು ನೀಡಿದಂಥ ಅಂದರೆ ಆರೋಪಿಯು ನಿಧನರಾದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದೆ ಬರುತ್ತೆ. ಸೊ ಆರೋಪಿಯು ನಿಧನರಾದಂಥ ಸಂದರ್ಭದಲ್ಲಿ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಏನಿರ್ತಾರೆ ಅವರು ಆ ಪ್ರಕರಣವನ್ನು ಹಿಂತಕ್ಕೋಬೇಕಾಗತ್ತೆ. ಯಾಕೆ ಈ ಒಂದು ಪ್ರಕರಣದಲ್ಲಿ ಅವರ ವಾರಸುದಾರರನ್ನು ಪಕ್ಷಕಾರರಾಗಿ ಮಾಡೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಬಂದಾಗ, ನಾವು ಯಾವುದೇ ಒಂದು ಸಿವಿಲ್ ಪ್ರಕರಣಗಳಲ್ಲಿ ಯಾವುದೇ ಒಂದು ಪ್ರತಿವಾದಿಯು ನಿಧನರಾದರೆ ಅವರ ವಾರಸುದಾರಿಕೆ ಯಾರಿರ್ತಾರೆ, ಕಾನೂನುಬದ್ಧ ವಾರಸುದಾರ ಯಾರಿರ್ತಾರೆ ಅವರನ್ನು ಇಂಪ್ಲೀಡನ್ನು ಮಾಡಿ ಆ ಪ್ರಕರಣವನ್ನು ಮುಂದುವರಿಸ್ತೇವೆ. ಆ ಮುಂದೆ ಆಗು ಹೋಗೋಗಳಿಗೆ ಅವರ ಕಾನೂನುಬದ್ಧ ವಾರಸುದಾರರು ಅದಕ್ಕೆ ಬದ್ಧರಾಗಿರ್ತಾರೆ. ಆದರೆ ಚೆಕ್ ಪ್ರಕರಣದಲ್ಲಿ ಅಂದರೆ ಇದು ಅವರು ಮಾಡಿರುವಂಥ ತಪ್ಪು ಆರೋಪ ಏನಿರ್ತದೆ ಆ ಆರೋಪದ ಆಧಾರದ ಮೇಲೆ ಕ್ರಿಮಿನಲ್ ಪ್ರಕರಣ ಇದು ದಾಖಲಾಗಿರೋದ್ರಿಂದ ಕ್ರಿಮಿನಲ್ ಪ್ರಕರಣದಲ್ಲಿ ವಾರಸುದಾರಿಕೆ ಬರೋದಿಲ್ಲ. ಆದರೆ ಅವರು ಆರೋಪಿ ಮಾಡಿರುವ ಸಾಲಕ್ಕೆ ಅವರು ಕಾನೂನುಬದ್ಧವಾಗಿ ವಾರಸುದಾರರಾಗಿರ್ತಾರೆ ಹೊರತು ಅವರು ಮಾಡಿರುವಂಥ ತಪ್ಪುಗಳಿಗೆ ಅವರು ವಾರಸುದಾರರಾಗಿರೋದಿಲ್ಲ. ಸೊ ಹಾಗಾಗಿ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಯು ನಿಧನರಾದರೆ ಅವರ ಕಾನೂನುಬದ್ಧ ವಾರಸುದಾರರನ್ನು ಅಂದರೆ ಅವರ ಹೆಂಡತಿ, ಮಕ್ಕಳು ಅಥವಾ ಗಂಡ ಇವರುಗಳನ್ನು ಕಾನೂನುಬದ್ಧ ವಾರಸುದಾರರನ್ನಾಗಿ ಆ ಪ್ರಕರಣದಲ್ಲಿ ಮಾಡಿ ಆ ಪ್ರಕರಣವನ್ನು ಮುಂದುವರಿಸೋದಕ್ಕೆ ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ದಾರ ಏನಿರ್ತಾರೆ ನ್ಯಾಯಾಲಯಕ್ಕೆ ಒಂದು ಮೆಮೋವನ್ನು ಸಲ್ಲಿಸಿ, ನಾಟ್ ಪ್ಲಸ್ ಮೆಮೋವನ್ನು ಸಲ್ಲಿಸಬೇಕು. ಅದರಲ್ಲಿ ನಿಖರವಾಗಿ ಸೂಚಿಸಬೇಕು ಆರೋಪಿಯು ನಿಧನರಾಗಿರೋದ್ರಿಂದ ಈ ಪ್ರಕರಣವನ್ನು ಹಿಂತೆಕೊಂಡು ಅವರ ಕಾನೂನುಬದ್ಧ ವಾರಸುದಾರರ ವಿರುದ್ಧ ಇದರ ಮೊತ್ತ ಏನು ಡಿಪ್ಟ್ ಮೊತ್ತ ಏನಿರ್ತದೆ ಇದನ್ನು ವಸೂಲಿಗೆ ಮತ್ತೊಂದು ಸಿವಿಲ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವ ಹಕ್ಕನ್ನು ಉಳಿಸ್ಕೊಂಡು ಈ ಪ್ರಕರಣವನ್ನು ಹಿಂದಕ್ಕೆ ತಗೊಳ್ತಾ ಇದ್ದೀನಿ ಅಂಥೇಳಿ ನಮೂದು ಮಾಡ್ಕೋಬೇಕು. ಆವಾಗ ಅವರು ಇನ್ನೊಂದು ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ರೈಟ್ಸ್ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕಾನೂನು ರೀತಿಯಲ್ಲಿ ಸಿವಿಲ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆ ಸಿವಿಲ್ ಪ್ರಕರಣದಲ್ಲಿ ಅವರ ಕಾನೂನುಬದ್ಧ ವಾರಸುದಾರರನ್ನು ಪಕ್ಷಕಾರರನ್ನಾಗಿ ಮಾಡಿ ಅದರಲ್ಲಿ ಅವರಿಂದ ಏನು ಬರಬೇಕಾಗಿತ್ತು ಆ ಹಣವನ್ನು ಆ ಒಂದು ಸಿವಿಲ್ ಪ್ರಕರಣದಲ್ಲಿ ವಸೂಲಿಯನ್ನು ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆರೋಪಿಯು ಅಂದರೆ ಚೆಕ್ಕನ್ನು ನೀಡಿದಂಥವರು ನಿಧನರಾದರೆ ಆ ಪ್ರಕರಣವನ್ನು ಮುಕ್ತಾಯಗೊಳಿಸಿ ಸಿವಿಲ್ ಪ್ರಕರಣದಲ್ಲಿ ಅವರ ಕಾನೂನುಬದ್ಧ ವಾರಸುದಾರರನ್ನು ಮುಂದುವರಿಸಬೇಕಾಗಿರುತ್ತೆ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.